ಅಂಬೇಡ್ಕರ್ ಅವರ ಐಡಿಯಾಸ್ಗಳು ಮಲ್ಟಿ ಲೇಯರ್ಡ್ ಆಗಿರುತ್ತೆ. ಯಾಕಂದರೆ ಅವರು ಸೋಷಿಯಲ್ ಡೆಮೋಕ್ರಸಿ, ಪೊಲಿಟಿಕಲ್ ಡೆಮೋಕ್ರಸಿ ಎರಡರ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಸೆಲೆಕ್ಟಿವ್ ಆಗಿ ಕೆಲವು ವಿಷಯಗಳನ್ನ ಹೇಳ್ತಿದ್ದೀನಿ ಅಷ್ಟೇ. ಅಂಬೇಡ್ಕರ್ ಅವರ ಫೇಮಸ್ ವರ್ಡ್ಸ್: ಎಜುಕೇಟ್, ಎಜಿಟೇಟ್, ಆರ್ಗನೈಸ್. ಎಜುಕೇಟ್ ಅಂದರೆ ಜಾಗೃತರಾಗಿ ನಮ್ಮ ರೈಟ್ಸ್ಗಳನ್ನ ತಿಳ್ಕೊಳ್ಳೋದು, ಲೀಡರ್ಸ್ಗಳನ್ನ ಬ್ಲೈಂಡಾಗಿ ಫಾಲೋ ಮಾಡದೇ ಇರೋದು. ಎಜಿಟೇಟ್, ಚಿಂತನೆ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡೋದು, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ರಿಫಾರ್ಮ್ಗಳನ್ನ ಡಿಮ್ಯಾಂಡ್ ಮಾಡಬೇಕು. ಇನ್ನು ಆರ್ಗನೈಸ್, ಸಂಘಟಿತರಾಗಿ ಅಂತ. ಪೊಲಿಟಿಕಲ್ ಪಾರ್ಟೀಸ್ ಸಂಘಟನೆಗಳನ್ನು ಮಾಡ್ಕೊಳ್ಳೋದಾಗ್ಲಿ, ಮೀಡಿಯಾ, ಹೀಗೆ ಇದೆಲ್ಲ ಆಲ್ರೆಡಿ ನಡೀತಿದೆಯಲ್ಲ. ಎಲ್ಲ ರೀತಿ ಹೋರಾಟಗಳು ನಡೀತಿದೆ, ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲ ಯೂನಿಯನ್ಗಳಿದ್ದಾವೆ. ಲೇಬರ್ ಯೂನಿಯನ್ ಇದೆ, ಫಾರ್ಮರ್ಸ್ ಯೂನಿಯನ್ ಇದೆ, ಸ್ಟೂಡೆಂಟ್ಸ್ ಯೂನಿಯನ್ ಕೂಡ ಇದೆ, ನ್ಯೂಸ್ ಮೀಡಿಯಾ ಎಲ್ಲವೂ ಇದೆ ಅಂತ ನೀವು ಕೇಳ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ಒಂದಲ್ಲ ಒಂದು ಪಾರ್ಟಿಗೆ ಟೈ ಅಪ್ ಆಗಿವೆ. ಅವುಗಳಿಗೆ ಫಂಡಿಂಗ್ ಮಾಡ್ತಾರೆ, ಅವರೇ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾವುದೇ ರಾಜಕೀಯ ಪಕ್ಷಗಳ ಇಂಟ್ರೆಸ್ಟ್ ಅದರಲ್ಲಿ ಇಲ್ಲ ಅಂದರೆ ಯಾವುದೇ ಹೋರಾಟ ನಡೆಯೋದಿಲ್ಲ. ಆ ವಿಷಯ ರೈಟ್ ಇರಬೇಕು ಅಥವಾ ಲೆಫ್ಟ್ ಇರಬೇಕು. ಸೆಂಟರ್ನಲ್ಲಿದ್ದರೆ ಹೋರಾಟ ನಡೆಯೋದಿಲ್ಲ. ಸೆಂಟರ್ ಅಂದರೆ ಯಾವುದು ಅಂತ ಕೇಳಿದರೆ, ಉದಾಹರಣೆಗೆ ಅಕೌಂಟಬಿಲಿಟಿ. ನೀವು ಅಕೌಂಟಬಿಲಿಟಿ ಬೇಕು ಅಂತ ಹೋರಾಟ ಮಾಡ್ತೀವಿ ಅಂದರೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಸಿಗೋದು ತುಂಬ ಕಷ್ಟ. ಪೊಲಿಟಿಕಲ್ ಪಾರ್ಟಿ ಅಂದರೆ ಈ ಆರ್ಗನೈಸೇಷನ್ನು ಇವೆಲ್ಲ ಬರ್ತವೆ. ಅದು ಅವರ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಇದೇ ಸಿಸ್ಟಮ್ ಯಾಕೆ ಇನ್ನು ವರ್ಕ್ ಆಗ್ತಿದೆ ಅಂದರೆ, ಈ ಸಿಸ್ಟಮ್ ನಮಗೆ ಈಸಿ. ನಾವು ಒಂದ್ಸಲ ವೋಟ್ ಹಾಕಿ ಮನೆಗೆ ಹೋದ್ರೆ ಸಾಕು, ಎಲ್ಲ ಅವ್ರಿಗೆ ಬೇಕಾದಂಗೆ ಮಾಡ್ಕೊತಾರೆ. ಸಂಘಟನೆಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಮನಿ ಬೇಕು. ಅದನ್ನ ಪೊಲಿಟಿಕಲ್ ಪಾರ್ಟೀಸ್ ಫುಲ್ಫಿಲ್ ಮಾಡ್ತವೆ. ಇದರಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ. ತುಂಬಾ ಜನ ಇದರಲ್ಲಿ ತಮ್ಮ ಜೀವನ ರೂಪಿಸ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಜನರ ಮನೆಗಳು ನಡೀತಿದ್ದಾವೆ. ಇದು ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು BBC ಇಂಟರ್ವ್ಯೂನಲ್ಲಿ ಹೇಳಿರೋದು, ಈ ಎಲೆಕ್ಷನ್ ಬಿಸ್ನೆಸಸ್ಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾರೆ? ಜನಗಳಿಗೆ ಅವ್ರದ್ದೇ ಆದಂಥ ಅಗತ್ಯಗಳಿದಾವೆ, ಮೆಟೀರಿಯಲಿಸ್ಟಿಕ್ ನೀಡ್ಸ್ ಇದಾವೆ. ತಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೋಬೇಕು. ಒಂದು ಪಕ್ಷ ಬಂದು ಎತ್ತಿನ ಗಾಡಿ ಗುರುತಿಗೆ ವೋಟ್ ಹಾಕಿ ಅಂದರೆ ಜನ ಎತ್ತಿನ ಗಾಡಿನ ಯಾರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತಲೂ ಕೇಳಲ್ಲ. ಎತ್ತಿನ ಗಾಡಿನ ಒಂದು ಕತ್ತೆ ರೆಪ್ರೆಸೆಂಟ್ ಮಾಡ್ತಿದೆಯೋ, ಒಬ್ಬ ಎಜುಕೇಟೆಡ್ ಮ್ಯಾನ್ ರೆಪ್ರೆಸೆಂಟ್ ಮಾಡ್ತಿದ್ದಾನೋ ಅಂತ ಕೂಡ ನೋಡೋದಿಲ್ಲ. ವೋಟಿಂಗ್ ಅಂದರೆ ಸರ್ಕಾರದ ಬದಲಾವಣೆ ಅನ್ನೋ ಪ್ರಜ್ಞೆನೇ ಜನಗಳಿಗಿಲ್ಲ. 1953ರಲ್ಲಿ ಅಂಬೇಡ್ಕರ್ ಅವರು ಹೇಳಿರೋ ಮಾತುಗಳು ಇವತ್ತಿಗೂ ಅನ್ವಯ ಆಗ್ತಿವೆ. ಇದರಲ್ಲಿ ಪ್ರಜಾಕೀಯ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ಪ್ರಜಾಕೀಯ ಎಲೆಕ್ಷನ್ ಆದ ನಂತರನೂ ಗೌರ್ಮೆಂಟ್ ಜೊತೆ ಜನಗಳನ್ನ ಕನೆಕ್ಟೆಡ್ ಇಡೋದಕ್ಕೆ ಮಿಡಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ತೆಗೆದು ಡೈರೆಕ್ಟ್ ಕನೆಕ್ಟೆಡ್ ಇಡೋದಕ್ಕೆ ಇಂಟರ್ನೆಟ್ ಮುಖಾಂತರ ಕನೆಕ್ಟೆಡ್ ಇಡೋ ಮಾತಾಡೋದು. ಹಂಗಂತ ಸಂಘಟನೆಗಳು, ಯೂನಿಯನ್ಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ. ಪ್ರಜಾಕೀಯ ಜನಗಳು ಇನ್ವಾಲ್ವ್ ಆಗೋದಕ್ಕೆ ಟೂಲ್ಸ್ಗಳನ್ನ ಕೊಡ್ತಿದೆ. ಬೇಕನ್ನಿಸ್ದವರು ಅದನ್ನು ಯೂಸ್ ಮಾಡ್ಕೋಬಹುದು.